ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡುಗೆಯಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ತುಂಬ ಸುಲಭದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ತುಂಬ ಸುಲಭ ಮಾಡೋದು ಇದು. ಹೋಟೆಲ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನೋಡಿ, 1 kg ಪ್ರಾನ್ಸನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು. 1 kg ಪ್ರಾನ್ಸ್ ಮೀನು ಉಂಟು ಇದರಲ್ಲಿ, ಸಿಗಡಿ ಮೀನು. ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಅರ್ಧ ಲಿಂಬೆ ಹಣ್ಣು. ಲಿಂಬೆ ಹಣ್ಣಿನ ಬದಲಿಗೆ ಸಿರ್ಕ ಕೂಡ ಹಾಕ್ಬೋದು, ವಿನಿಗರ್ ಕೂಡ ಹಾಕ್ಬೋದು, ಅಥವಾ ಮೊಸರು ಕೂಡ ಹಾಕ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕಾಗ್ತದೆ. ಸಣ್ಣ ಸಣ್ಣ ಇಟ್ಟಿ ಅಲ್ವಾ, 5 ನಿಮಿಷ ಇಟ್ಟರೆ ಸಾಕಾಗ್ತದೆ. ನೋಡಿ, ಒಂದು ಬಣಲೆಯಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಎಟ್ಟಿಯನ್ನು ಎಲ್ಲ ಮ್ಯಾರಿನೇಟ್ ಮಾಡಿದ ಎಟ್ಟಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದು ಬೇಯಲಿಕ್ಕೆ ಫ್ರೈ ಆಗಲಿಕ್ಕೇನು ತುಂಬ ಹೊತ್ತು ತಗೊಳ್ಳೋದಿಲ್ಲ. ರಪ್ಪ ಬೇಯ್ತದೆ, ಹಾಕಿದ ತಕ್ಷಣ ಬೇಗ ಬೇಯ್ತದೆ. ತುಂಬ ಹೊತ್ತೇನಿಲ್ಲ. ಅದರ ನೀರೆಲ್ಲ ಬಿಡ್ತದೆ. ಬಿಡುವ ತನಕ ಫ್ರೈ ಮಾಡಿ ತೆಗಿಬೇಕು. ಅದರ ನೀರನ್ನು ಇಡಬೇಕು. ನೀರು ಯೂಸ್ ಆಗ್ತದೆ, ಅದನ್ನು ನೀರನ್ನು ವೇಸ್ಟ್ ಮಾಡಲಿಕ್ಕಿಲ್ಲ. ನೋಡಿ, ಚೆನ್ನಾಗಿ ಬಾಡಿಸಬೇಕು. ಇದಕ್ಕೆ ನೀವು ತುಪ್ಪ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟಾಗಿ ಬರ್ತದೆ. ತುಪ್ಪ ಜಾಸ್ತಿ ಇದಕ್ಕೆ, ತುಪ್ಪದಲ್ಲೇ ಇದರ ಟೇಸ್ಟ್ ಇರೋದು. ತುಪ್ಪದ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಎಷ್ಟು ಬೇಗ ಬೇಯ್ತಾ ಬಂತು. ನೋಡಿ, ಬಾಡ್ತಾ ಬಂತು. ಬೇಗ ಬೇಯ್ತದೆ ಇದು. ಬೇಯಲಿಕ್ಕೆ ಏನು ತುಂಬ ಹೊತ್ತು ತಗೊಳ್ಳೋದಿಲ್ಲ. ನಿಮಗೆ ಮಸಾಲ ಫ್ರೈ ಮಾಡಲಿಕ್ಕೆ ಮಾತ್ರ, ಮಸಾಲ ಫ್ರೈ ಮಾಡುವಾಗ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ. ಅಂದರೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಮಸಾಲ. ಹಾಗಾಗಿ ತುಪ್ಪ ಎಷ್ಟು ಹಾಕ್ತೀರಿ ಅಷ್ಟು ರುಚಿಯಾಗಿ ಬರ್ತದೆ. ನೀವು ಹೋಟೆಲ್ಗಳಲ್ಲೆಲ್ಲ ಹೇಗೆ ಮಾಡ್ತೀರಿ ಅದೇ ಟೇಸ್ಟ್ ಬರ್ತದೆ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗ್ತದೆ. ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಬೆಂದಿದೆ, ಎಟ್ಟಿ ಬೆಂದಿದೆ. ಈಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಉಳಿದಿರುವ ಎಟ್ಟಿಯನ್ನು ಹಾಕಿ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದರ ನೀರು ಎಷ್ಟು ಬಿಟ್ಟಿದೆ ನೋಡಿ. ಈ ನೀರನ್ನು ಚೆಲ್ಲಿಕ್ಕಿಲ್ಲ, ಇದು ಯೂಸ್ ಆಗ್ತದೆ. ಇದರಲ್ಲೇ ಹಾಕಿ ಉಳಿದ ಎಟ್ಟಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಉಳಿದಿರುವ ಎಲ್ಲ ಎಟ್ಟಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಬೇಗನೆ ಮಾಡ್ಬೋದು, ಏನು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಮಾಡಲಿಕ್ಕೆ. ಎಟ್ಟಿ ಬೇಯೋದು ತುಂಬ ಸುಲಭ, ತುಂಬ ಬೇಗ ಬೇಯ್ತದೆ. ಸ್ವಲ್ಪ ಬಾಡಿದರೆ ಸಾಕಾಗ್ತದೆ. ಯಾಕಂದರೆ ಇನ್ನು ಮಸಾಲದೊಟ್ಟಿಗೆ ಮತ್ತೆ ಬೇಯಲಿಕ್ಕೆ ಇರ್ತದೆ. ಅದರ ನೀರು ಬಿಡಲಿಕ್ಕೆ ಬೇಕಾಗಿ ನಾವು ಇದು ಹೀಗೆ ಬೇಯಿಸೋದು. ಅಂದರೆ ಇಲ್ಲದ್ರೆ ಇದು ಮಸಾಲ ನೀರಾಗ್ತದೆ. ಹೀಗೆ ಬೇಯಿಸಿ ನೀರು ತೆಗೆಯೋದ್ರಿಂದ, ಬೇಯಿಸೋದ್ರಿಂದ, ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಮತ್ತು ಅದರ ನೀರೆಲ್ಲ ಬಿಟ್ಕೊಳ್ತದೆ. ನೋಡಿ, ಈಗ ಅದರ ನೀರೆಲ್ಲ ಬೇರೆ ಬಿಟ್ಕೊಂಡಿದೆ ನೋಡಿ. ಇದು ನೀರನ್ನು ಚೆಲ್ಲಬಾರ್ದು. ಇದೇ ನೀರಿಗೆ ತುಪ್ಪ ಹಾಕಿ ಇನ್ನು ಮಸಾಲವನ್ನು ಫ್ರೈ ಮಾಡಲಿಕ್ಕೆ ಉಂಟು. ಈಗ ಮಸಾಲ ಹೇಗೆ ಮಾಡೋದು ಅಂತ ನೋಡುವ ನಾವು. ನೋಡಿ, ಒಂದು ಬಣಲೆಯಲ್ಲಿ ಮಸಾಲ ಮಾಡಲಿಕ್ಕೆ, ಒಂದು ಬಣಲೆಯಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ. 2 ಚಮಚ ಇದೇ ಪ್ರಮಾಣದಲ್ಲಿ ಮಾಡಿ, ತುಂಬ ಟೇಸ್ಟಾಗಿ ಬರ್ತದೆ. 1 kg ಹಿಟ್ಟಿದು ಮಾಡ್ತಾ ಇದ್ದೇನೆ ನಾನು. ಇದೇ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಹಾಕಿ
ನೋಡಿ, ಒಂದು 1/4 ಚಮಚದಷ್ಟು ಮೆಂತೆ ಬೀಜ ಹಾಕ್ತಾ ಇದ್ದೇನೆ, ಮತ್ತು ಒಂದು ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಎಲ್ಲ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕಾಗ್ತದೆ. ಯಾಕಂದರೆ ನೀವು ತುಪ್ಪದಲ್ಲಿ ಪುನಃ ರೋಸ್ಟ್ ಮಾಡಲಿಕ್ಕೆ ಇರ್ತದಲ್ವ, ಹಾಗಾಗಿ ತುಂಬ ಏನು ರೋಸ್ಟ್ ಆಗಬೇಕಂತ ಇಲ್ಲ. ಮಸಾಲವನ್ನು ಪುನಃ ತುಪ್ಪದಲ್ಲಿ ರೋಸ್ಟ್ ಮಾಡಲಿಕ್ಕೆ ಉಂಟು. ನೋಡಿ, ಈಗ ಬ್ಯಾಡಗಿ ಮೆಣಸು, ಒಂದು 15 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ. 1 kg ಎಟ್ಟಿಗೆ, 1 kg ಪ್ರಾನ್ಸಿಗೆ 15 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಇದರಲ್ಲಿ 15 ಬ್ಯಾಡಗಿ ಮೆಣಸು ಉಂಟು. ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಕೆಲವರು ಬೆಲ್ಲ ಕೂಡ ಹಾಕ್ತಾರೆ, ಒಂದು ಸ್ವಲ್ಪ ಬೆಲ್ಲ ಸಹ ಹಾಕ್ತಾರೆ ಕಡಿಯುವಾಗ. ನಾನು ಹಾಕ್ತಾ ಇಲ್ಲ, ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ನೋಡಿ, ಒಂದು ಸಣ್ಣ ತುಂಡು ಹುಳಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಗೋಡಂಬಿ ಬೇಕಿದ್ದರೆ ಹಾಕ್ಬೋದು, ಕೆಲವರು ಗೋಡಂಬಿ ಹಾಕ್ತಾರೆ, ಇಲ್ಲಾಂದರೆ ಹುರ್ಕೊಳ್ಳುವಾಗ ಗಸಗಸೆನೂ ಹಾಕ್ತಾರೆ, ಆದರೆ ನಾನೇನು ಹಾಕಲಿಲ್ಲ. ನೋಡಿ, ಈ ಸಿಗಡಿ ಬೇಯಿಸಿಟ್ಟ ನೀರಿತ್ತಲ್ಲ, ಅದಕ್ಕೇ ಸ್ವಲ್ಪ ತುಪ್ಪ ಹಾಕಿ ಈ ರುಬ್ಬಿದ ಮಸಾಲವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅದೇ ಬಣಲೆಯಲ್ಲಿ, ನಾನು ಸಿಗಡಿ ಬೇಯಿಸಿದ ಬಣಲೆಯಲ್ಲಿ ಸ್ವಲ್ಪ ನೀರಿತ್ತು, ಬೇಯಿಸಿದ ನೀರಿತ್ತಲ್ಲ, ಅದಕ್ಕೆ ತುಪ್ಪ ಹಾಕಿ ಈ ರುಬ್ಬಿದ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕು, ಅಂದರೆ ಎಟ್ಟಿ ಬೇಯುವಾಗ ಹಾಕಿದೆ ಉಪ್ಪು. ಇದಕ್ಕೆ ಮಸಾಲಕ್ಕೆ ಎಷ್ಟು ಬೇಕು ನೋಡಿ ಹಾಕಬೇಕು. ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ ಪುನಃ. ತುಪ್ಪ ನೀವು ಎಷ್ಟು ತುಪ್ಪ ಹಾಕ್ತೀರಿ ಅಷ್ಟು ರುಚಿಯಾಗಿ ಬರ್ತದೆ. ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ತುಪ್ಪ ಸ್ವಲ್ಪ ಜಾಸ್ತಿ, ನೀವು ಎಷ್ಟು ತುಪ್ಪ ಹಾಕ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ. ಇದು ಮಸಾಲ ಉಂಟಲ್ಲ, ನೀವು ತುಪ್ಪ ಹಾಕಿದಷ್ಟು ಎಳಿತದೆ ನೋಡಿ. ಈ ತುಪ್ಪ ಎಲ್ಲ ಬಿಡ್ತಾ ಬರ್ತದಲ್ಲ, ಅಲ್ಲಿವರೆಗೆ ನೀವು ತುಪ್ಪ ಹಾಕಬೇಕು. ಈಗ ನೀವು ಹಲ್ವ ಎಲ್ಲ ಮಾಡುವಾಗ ನೋಡಿ, ತುಪ್ಪ ಬಿಡ್ತಾ ಬರ್ತದೆ, ಆ ಥರ ನೋಡಿ. ಇದು ಹಾಕಿದಷ್ಟು ತುಪ್ಪ ನೋಡಿ ಡ್ರೈ ಆಗ್ತಾ ಬರ್ತಾ ಉಂಟು ನೋಡಿ. ನಾನು ಎಷ್ಟು ತುಪ್ಪ ಹಾಕ್ತೀನಿ ಅಷ್ಟು ಡ್ರೈ ಆಗ್ತಾ ಬರ್ತಾ ಉಂಟು. ಮಸಾಲಕ್ಕೆ ತುಪ್ಪ ಹೇಳ್ಕೊಳ್ತದೆ. ಇದು ಕೆಂಪು ಕಲರ್ ಇದ್ದದುಂಟಲ್ಲ, ಒಂಥರ ಡಾರ್ಕ್ ಕಲರ್ ಬರ್ತದೆ, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ, ತುಪ್ಪ ನೋಡಿ ಎಷ್ಟು ಹಾಕಿದರೂ ಹೇಳ್ಕೊಳ್ತಾ ಉಂಟು, ಡ್ರೈ ಆಗ್ತಾ ಉಂಟು ನೋಡಿ. ಈ ತುಪ್ಪ ಎಲ್ಲ ಬಿಟ್ಕೊಳ್ಳುವ ತನಕ, ಈ ಮಸಾಲೆಯಿಂದ ಬಿಟ್ಕೊಳ್ಳುವ ತನಕ ಫ್ರೈ ಮಾಡಬೇಕು. ನೋಡಿ, ಹೀಗೆ ಫ್ರೈ ಮಾಡಿದ ಪ್ರಾನ್ಸನ್ನು ಹಾಕ್ತಾ ಇದ್ದೇನೆ. ಪ್ರಾನ್ಸ್ ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ಈ ನೀರಿದು ಪಸೆ ಎಲ್ಲ ಡ್ರೈ ಆಗ್ತಾ ಬರ್ತದೆ, ಈ ಎಟ್ಟಿಗೆ ಎಲ್ಲ ಮಸಾಲ ಹಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ, ಮತ್ತೆ ತುಪ್ಪ ಹಾಕ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಎಲ್ಲ ನೋಡಿ ಹಾಕಿ, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ. ನೋಡಿ, ಮತ್ತೆ ತುಪ್ಪ ಹಾಕ್ತದೆ. ನೀವು ತುಪ್ಪ ಹಾಕಿದಷ್ಟು ರುಚಿ. ತುಪ್ಪ ನಿಮಗೆ ಹೋಟೆಲ್ ಶೈಲಿಯಲ್ಲಿ ಬರಬೇಕಂದ್ರೆ ತುಪ್ಪ ಹಾಕಬೇಕು, ತುಂಬ ತುಪ್ಪ ಹಾಕಬೇಕು. ನೋಡಿ, ತುಪ್ಪ ಬಿಡ್ತಾ ಬರ್ತಾ ಉಂಟು. ಈಗ ನೋಡಿ, ತುಪ್ಪ ಬಿಡ್ತಾ ಬರ್ತಾ, ಇನ್ನೂ ಇಳಿಯುವುದಿಲ್ಲ ತುಪ್ಪ, ಅಂದರೆ ತುಪ್ಪ ಅದಕ್ಕೆ ಸಾಕಾಯ್ತಂತ ಇದು, ಇನ್ನೂ ಇಳಿಯುವುದಿಲ್ಲ. ನೋಡಿ, ಈಗ ಬಿಡ್ತಾ ಬರ್ತಾ ಉಂಟು ತುಪ್ಪ. ನೋಡಿ, ಇನ್ನು ತುಪ್ಪ ಬೇಕಂತ ಇಲ್ಲ, ಎಷ್ಟು ತುಪ್ಪ ಹಾಕಬೇಕು. ನೋಡಿ, ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಮಸಾಲೆ ಎಲ್ಲ ಪ್ರಾನ್ಸಿಗೆ ಹಿಡಿತಾ ಬರ್ತಾ ಉಂಟು. ನೋಡಿ ಹೇಗೆ ಬಂದಿದೆ, ನೋಡಿ ಕಲರ್ ನೋಡಿ ಹೇಗೆ ಬಂದಿದೆ ಅಂತೇಳಿ. ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಎಷ್ಟು ಫ್ರೈ ಆದರೆ ಗೀ ರೋಸ್ಟ್ ಆಯಿತು ಅಂತ ಅರ್ಥ. ನೋಡಿ, ಈಗ ರೆಡಿಯಾಗಿದೆ, ತುಂಬ ಟೇಸ್ಟಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗ್ತದೆ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಬಟನ್ ಒತ್ತೋದು ಮರಿಬೇಡಿ. ನೆನಪಲ್ಲಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.